ಚಂದ್ರಗ್ರಹಣದಿಂದ ಆರಂಭವಾದ ಪಿತೃಪಕ್ಷವು ಸೂರ್ಯಗ್ರಹಣ ಜರುಗುವ ದಿನ ಅಂದರೆ ಸೆಪ್ಟೆಂಬರ್ 21 ಮಹಾಲಯ ಅಮಾವಾಸ್ಯೆಯ ದಿನ ಮುಕ್ತಾಯವಾಗುತ್ತೆ. ಮಹಾಲಯ ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣ ಇರುವುದರಿಂದ ಪಿತೃ ಕಾರ್ಯಗಳನ್ನು ಮಾಡಬಹುದಾ? ಗ್ರಹಣದ ಸಮಯ ಏನು? ಎಲ್ಲೆಲ್ಲಿ ಈ ಗ್ರಹಣ ಗೋಚರಿಸುತ್ತದೆ? ಮಹಾಲಯ ಅಮಾವಾಸ್ಯೆಯ ದಿನ ಯಾವೆಲ್ಲ ದಾನಗಳನ್ನು ಮಾಡಿದರೆ ವರ್ಷಪೂರ್ತಿ ಪಿತೃಗಣಗಳ ಕೃಪೆ ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಮೊದಲನೆಯದಾಗಿ ಮಹಾಲಯ ಅಮಾವಾಸ್ಯೆಯ ದಿನ ಜರುಗುವಂತಹ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಗ್ರಹಣದ ಆಚರಣೆ ಮಾಡುವ ಹಾಗಿಲ್ಲ. ಪರಿಪೂರ್ಣವಾಗಿ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಕಾರ್ಯ, ಪಿತೃಶಾಂತಿ, ಶ್ರಾದ್ದ, ತರ್ಪಣಗಳನ್ನು ಮಾಡಬಹುದು. ವರ್ಷದ ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ 21ನೇ ತಾರೀಕು ರಾತ್ರಿ 10:59 ಆರಂಭವಾಗಿ ಬೆಳಗಿನ ಜಾವ 3:23 ನಿಮಿಷದವರೆಗೆ ಇರುತ್ತದೆ. ಸುಮಾರು 4 ಗಂಟೆಗಳ ಕಾಲ ನಡೆಯುವಂತಹ ಈ ಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ನ್ಯೂಜಿಲೆಂಡ್, ಫಿಜಿ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ಕಡೆ ಗೋಚರಿಸುತ್ತದೆ. ಇನ್ನು ಈ ಪಿತೃಪಕ್ಷ ಸಮಯದಲ್ಲಿ ಪಿತೃಗಳು ಗಾಳಿಯ ರೂಪದಲ್ಲಿ ಭೂಲೋಕಕ್ಕೆ ಬಂದು ತಮ್ಮ ಕುಟುಂಬವನ್ನು ಗಮನಿಸುತ್ತಾರಂತೆ. ನಮಗಾಗಿ ನಮ್ಮವರು ಶಾಂತಿ ಮಾಡ್ತಾರಾ, ಶ್ರಾದ್ದ ಮಾಡ್ತಾರಾ, ನಮ್ಮ ಸಂಪ್ರದಾಯಗಳನ್ನ ಸರಿಯಾಗಿ ಪಾಲಿಸುತ್ತಿದ್ದಾರಾ, ನಮಗಾಗಿ ಆಹಾರವನ್ನ ಇಡ್ತಾರಾ, ನಮ್ಮ ಸ್ಮರಣೆಯನ್ನ ಮಾಡ್ತಾರಾ ಎಂದು ಕಾದು ನೋಡುತ್ತಾರಂತೆ. ಇಂತಹ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ಪಿತೃಗಳ ಶಾಂತಿಯ ಜೊತೆಗೆ ಈ ದಾನಗಳನ್ನು ತಪ್ಪದೆ ಮಾಡಬೇಕು. ಪಿತೃಗಳ ಹೆಸರನ್ನು ಹೇಳಿ ಯಾರು ಕೆಲವು ದಾನಗಳನ್ನ ಮಾಡುತ್ತಾರೋ ಅವರಿಗಿದ್ದ ಪಿತೃಶಾಪ, ಪಿತೃದೋಷ ಖಚಿತವಾಗಿ ದೂರವಾಗುತ್ತದೆ. ನಾವು ಯಾವುದೇ ಒಂದು ವಸ್ತು ಖರೀದಿ ಮಾಡಬೇಕಂದ್ರೂ ದುಡ್ಡನ್ನ ಕೊಡಲೇಬೇಕು. ಹಾಗೆಯೇ ಪಿತೃಲೋಕದಲ್ಲಿದ್ದ ಪಿತೃಗಳ ಆಶೀರ್ವಾದ ಪಡೆಯಲು ಕೂಡ ನಾವು ಅವರನ್ನ ಸಂತೃಪ್ತಗೊಳಿಸಬೇಕು. ಅದು ಹಣದ ಮೂಲಕ ಅಲ್ಲ, ಕೆಲವು ವಸ್ತುಗಳ ಮೂಲಕ. ಪಿತೃಗಳನ್ನು ಸಂತೋಷಗೊಳಿಸುವ ವಸ್ತುಗಳಲ್ಲಿ ಮೊದಲನೆಯ ವಸ್ತು ಕಪ್ಪು ಎಳ್ಳು. ಈ ಪಿತೃಪಕ್ಷ ಸಮಯದಲ್ಲಿ ಯಾರು ಕಪ್ಪು ಎಳ್ಳನ್ನು ದಾನ ಮಾಡುತ್ತಾರೋ ಅವರಿಗೆ ಇದ್ದಂತಹ ಸರ್ವ ಪಿತೃಶಾಪ, ಪಿತೃದೋಷಗಳು ದೂರವಾಗುತ್ತದೆ. ಪಿತೃಗಳು ಸಂತೋಷಗೊಂಡು ಇಡೀ ವಂಶಕ್ಕೆ ಅನುಗ್ರಹಿಸುತ್ತಾರೆ. ಕಪ್ಪು ಎಳ್ಳನ್ನು ಈ ಸಮಯದಲ್ಲಿ ದಾನ ಮಾಡುವುದರಿಂದ ಪಿತೃಗಳ ಎಲ್ಲಾ ರೀತಿಯ ಸಂಕಟಗಳು ದೂರವಾಗುತ್ತದೆ. ಎಳ್ಳಿನ ದಾನ ಮಾಡುವುದರಿಂದ ಅನೇಕ ರೀತಿಯ ತೊಂದರೆಗಳು ದೂರವಾಗುತ್ತೆ. ಆದರೆ ಈಗಿನ ಕಾಲದಲ್ಲಿ ಎಳ್ಳನ್ನು ಕೆಲವರು ದಾನದ ರೂಪದಲ್ಲಿ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಎಳ್ಳಿನ ಉಂಡೆಗಳನ್ನು ಮಾಡಿ ಕೂಡ ಅದನ್ನು ದಾನದ ರೂಪದಲ್ಲಿ ನೀಡಬಹುದು. ಇಲ್ಲ ಬ್ರಾಹ್ಮಣರಿಗೆ ದಕ್ಷಿಣೆ ಸಮೇತ ಎಳ್ಳನ್ನು ದಾನವಾಗಿ ಕೊಡಬಹುದು. ಎರಡನೆಯದಾಗಿ ಗೋದಾನ. ಶ್ರೇಷ್ಠ ದಾನಗಳಲ್ಲಿ ಗೋದಾನವೂ ಕೂಡ ಒಂದು. ಆದರೆ ಈಗಿನ ಪ್ರಸ್ತುತ ಕಾಲದಲ್ಲಿ ಗೋದಾನ ಮಾಡುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಕನಿಷ್ಠ ಪಕ್ಷ ಒಂದು ಚಿಕ್ಕ ಗೋವಿನ ಬೊಂಬೆಯನ್ನಾದರೂ ದಾನ ಮಾಡಿ ಪಿತೃಗಳ ಹೆಸರನ್ನ ಹೇಳಿಕೊಂಡರೆ ಪಿತೃಗಳ ಆಶೀರ್ವಾದ ನಿಮ್ಮ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ. ಮೂರನೆಯದಾಗಿ ಪಿತೃಗಳ ಲೋಕ ಚಂದ್ರನ ಮೇಲಿದೆ ಎಂದು ನಂಬಲಾಗುತ್ತದೆ. ಪಿತೃಗಳು ಚಂದ್ರನ ಬೆಳಕಿನಂತೆಯೇ ಹೊಳೆಯುವ ಬೆಳ್ಳಿ ಪಾತ್ರೆಗಳನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ಯಾರಿಗಾದರೂ ಸ್ವಲ್ಪ ಬೆಳ್ಳಿಯನ್ನು ಅಥವಾ ಬೆಳ್ಳಿಯ ಯಾವುದೇ ವಸ್ತುಗಳನ್ನು ದಾನ ಮಾಡಿದರೆ ಪಿತೃಗಳು ಸಂತೃಪ್ತಗೊಂಡು ವಂಶಕ್ಕೆ ಆಶೀರ್ವದಿಸುತ್ತಾರೆ. ನಾಲ್ಕನೆಯದಾಗಿ ಚಪ್ಪಲಿ ಅಥವಾ ಪಾದರಕ್ಷೆಗಳ ದಾನ. ಈ ದಾನ ಮಾಡುವುದರಿಂದ ಕೇವಲ ಪಿತೃಗಳ ಶಾಪ, ಕೋಪವಷ್ಟೇ ಅಲ್ಲದೆ ಶನಿದೋಷಗಳು ಕೂಡ ದೂರವಾಗುತ್ತದೆ. ಯಾರಿಗಾದರೂ ಅವಶ್ಯಕತೆ ಇದ್ದವರಿಗೆ ಪಾದರಕ್ಷೆಗಳ ದಾನವನ್ನು ಪಿತೃಗಳ ಹೆಸರನ್ನ ಹೇಳುತ್ತಾ ಮಾಡಿದರೆ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಐದನೆಯದಾಗಿ ವಸ್ತ್ರದಾನ. ಈ ದಾನವನ್ನು ಪಿತೃಪಕ್ಷ ಸಮಯದಲ್ಲಿ ದಾನವಾಗಿ ನೀಡೋದ್ರಿಂದ ಸಕಲ ಸಂಪತ್ತು, ಆಯಸ್ಸು, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಅವಶ್ಯಕತೆ ಇದ್ದವರಿಗೆ ಪಿತೃಶಾಂತಿ ಮಾಡುವ ದಿನ ವಸ್ತ್ರದಾನವನ್ನ ಪೂರ್ವಜರ ಹೆಸರನ್ನ ಹೇಳುತ್ತಾ ಮಾಡಿದರೆ ನೀವು ಮಾಡುವ ದಾನದಿಂದ ವಿಶೇಷ ಪುಣ್ಯಫಲ ಕೂಡ ಸಂಪಾದನೆಯಾಗುತ್ತೆ. ಆರನೆಯದಾಗಿ ಅನ್ನದಾನ. ಈ ಪಿತೃಪಕ್ಷ ಸಮಯದಲ್ಲಿ ನಮ್ಮ ಮನೆಗೆ ನಾವು ಕೆಲಸ ಮಾಡುವ ಜಾಗದಲ್ಲಿ ಎಲ್ಲಿಯಾದರೂ ಪೂರ್ವಜರು ಯಾವ ರೂಪದಲ್ಲಾದರೂ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ಅಥವಾ ಹಸಿದವರಿಗೆ ಅನ್ನದಾನವನ್ನು ಮನಸ್ಫೂರ್ತಿಯಾಗಿ ಪಿತೃಗಳ ಹೆಸರನ್ನ ಹೇಳಿಕೊಂಡು ಮಾಡಬೇಕು. ಇದರಿಂದ ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗಿ ವಂಶದ ಏಳಿಗೆ ಆಗ್ತಾ ಹೋಗುತ್ತೆ. ಏಳನೆಯದಾಗಿ ಛತ್ರಿಯ ದಾನ. ಪಿತೃಪಕ್ಷದಲ್ಲಿ ಛತ್ರಿಯ ದಾನ ಮಾಡಿದರೆ ಪಿತೃಗಳ ವಿಶೇಷ ಕೃಪೆ ಲಭಿಸುತ್ತೆ. ಕೆಲವೊಮ್ಮೆ ಶನಿದೋಷಗಳು ದೂರವಾಗಲು ಕೂಡ ಛತ್ರಿಯ ದಾನವನ್ನ ಮಾಡಲಾಗುತ್ತೆ. ಮಳೆ, ಬಿಸಿಲು, ಗಾಳಿ ಎನ್ನದೆ ಕೆಲವೊಮ್ಮೆ ಮನುಷ್ಯ ಕಷ್ಟಪಡುತ್ತಾನೆ. ಪಿತೃಗಳ ಹೆಸರನ್ನ ಹೇಳಿ ಈ ಸಮಯದಲ್ಲಿ ಛತ್ರಿಯ ದಾನವನ್ನ ಮಾಡಿದರೆ ಮನುಷ್ಯನಿಗೆ ಮಾಡಿದ ಈ ಚಿಕ್ಕ ದಾನ ಅಥವಾ ಸಹಾಯದಿಂದ ಪಿತೃಗಳು ಸಂತೋಷ
ಸಂತೋಷಗೊಳ್ಳುತ್ತಾರೆ ಹಾಗೂ ಅನುಗ್ರಹಿಸುತ್ತಾರೆ. 8ನೇಯದಾಗಿ ಉಪ್ಪು ಹಾಗೂ ಬೆಲ್ಲದ ದಾನ. ಈ ಪಿತೃಪಕ್ಷ ಸಮಯದಲ್ಲಿ ಉಪ್ಪು ಹಾಗೂ ಬೆಲ್ಲದ ದಾನವನ್ನು ಮಾಡಿದರೆ ಆರ್ಥಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಋಣಬಾಧೆಗಳು ತೀರಿ ಹೋಗುತ್ತವೆ. ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಉಪ್ಪು ಬೆಲ್ಲ ದಾನ ಮಾಡುವುದರಿಂದ ಶತ್ರುಗಳ ಸಂಖ್ಯೆ ಕೂಡ ಕಡಿಮೆಯಾಗ್ತಾ ಹೋಗುತ್ತೆ. ಅಪಮೃತ್ಯು ದೋಷಗಳು ದೂರವಾಗಿ ಮಾನಸಿಕ ಶಾಂತಿ ಲಭಿಸುತ್ತದೆ. 9ನೇಯದಾಗಿ ತುಪ್ಪದ ದಾನ. ಈ ಪಿತೃಪಕ್ಷ ಸಮಯದಲ್ಲಿ ಹಸುವಿನ ತುಪ್ಪದ ದಾನ ಮಾಡುವುದರಿಂದ ಜಾತಕ ದೋಷಗಳು ದೂರವಾಗುತ್ತದೆ. ದಾಂಪತ್ಯದಲ್ಲಿ ಇದ್ದಂತಹ ಸಂಕಷ್ಟಗಳು ಕೂಡ ಕಳೆದು ಹೋಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಪಿತೃಗಳ ಕೃಪೆ ಕೂಡ ತುಪ್ಪದಾನದಿಂದ ಪ್ರಾಪ್ತಿಯಾಗುತ್ತೆ. 10ನೇಯದಾಗಿ ಭೂದಾನ. ಈ ದಾನವನ್ನು ಎಲ್ಲರೂ ಮಾಡಲು ಸಾಧ್ಯವಾಗುವುದಿಲ್ಲ. ಶಕ್ತಿ ಇದ್ದವರು ಸ್ವಲ್ಪವಾದರೂ ಭೂದಾನ ಮಾಡಬೇಕು. ಕೊನೆಯ ಪಕ್ಷ ಕೆಲವು ಮಣ್ಣಿನ ಉಂಡೆಗಳನ್ನು ತಟ್ಟೆಯಲ್ಲಿ ಇಟ್ಟು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದರೆ ಪ್ರತಿ ಜನ್ಮದಲ್ಲೂ ತಿಳಿದು ತಿಳಿಯದೆ ಮಾಡಿ ಅದೆಷ್ಟೋ ಪಾಪಗಳು ತಪ್ಪುಗಳ ಪ್ರಭಾವ ದೂರವಾಗುತ್ತೆ. ಅಖಂಡ ಪುಣ್ಯಫಲ ಲಭಿಸುತ್ತೆ. ಪಿತೃಗಳು ಇದರಿಂದ ಸಂತಸಗೊಂಡು ವಿಶೇಷವಾಗಿ ಅರಸುತ್ತಾರೆ. ಭೂಮಿ ಆಸ್ತಿಗಳು ನಿಮಗೆ ಈ ದಾನದಿಂದ ಪ್ರಾಪ್ತಿಯಾಗುತ್ತೆ. ಜೊತೆಗೆ ವೃದ್ಧಿಯಾಗ್ತಾ ಹೋಗುತ್ತೆ. 11ನೇಯದಾಗಿ ಧಾನ್ಯಗಳ ದಾನ, ಅಂದರೆ ಅಕ್ಕಿ ಗೋಧಿ ಕಾಳುಗಳನ್ನು ಪಿತೃಪಕ್ಷ ಸಮಯದಲ್ಲಿ ದಾನವಾಗಿ ನೀಡುವುದು. ಈ ದಾನವನ್ನು ಮಾಡೋದ್ರಿಂದ ಪಿತೃಗಳ ಕೃಪೆ ಲಭಿಸುತ್ತೆ. ದಾನ ಪಡೆದ ವ್ಯಕ್ತಿ ನಿಮ್ಮಿಂದ ಪಡೆದ ಕಾಳುಗಳನ್ನು ಬಳಸಲು ಆರಂಭ ಮಾಡಿದ ದಿನದಿಂದ ನಿಮಗಿದ್ದ ಸಕಲ ದಾರಿದ್ರ್ಯ ದೋಷಗಳು ಕಳೆದು ಹೋಗುತ್ತೆ. ಕೊನೆಯದಾಗಿ 12ನೇಯದಾಗಿ ಸ್ವಯಂಪಾಕ ದಾನ, ಅಂದರೆ ಒಂದು ದಿನಕ್ಕೆ ಪೂರಕವಾಗುವ ಕಾಳುಗಳು, ಅಕ್ಕಿ ಗೋಧಿ ಹಿಟ್ಟು ಬೇಳೆ ತರಕಾರಿ ಎಣ್ಣೆ ಉಪ್ಪು ಬೆಲ್ಲ, ಹೀಗೆ ಒಂದು ದಿನಕ್ಕೆ ಅಥವಾ ಕೆಲವು ದಿನಗಳಿಗೆ ಆಗುವಂತಹ ಆಹಾರ ಪದಾರ್ಥಗಳನ್ನು ದಾನವಾಗಿ ನೀಡುವುದು. ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಈ ಸ್ವಯಂಪಾಕ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ನಂಬಲಾಗಿದೆ. ನೋಡಿದ್ರಲ್ಲ, ಪಿತೃಪಕ್ಷ ಸಮಯದಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನದಂದು ಯಾವೆಲ್ಲ ದಾನಗಳನ್ನು ಮಾಡಿದರೆ ಪಿತೃಗಳ ಕೃಪೆ ಲಭಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.